ಅಳ್ತಾ ಇದ್ದೀನಿ ನಾನು. ಬೆಳಿಗ್ಗೆ ಎಂತ ಟ್ಯಾಕ್ಸು. ಬಿಸಿ ಬಿಸಿ. ಈಗ ನೀನು ಸುರ್ಕೋ. ಮಮ್ಮಿ ಮೇಲೆ ಪ್ರೀತಿ ಇದ್ರೆ ನೀನು ಆ ಬಿಸಿ ಬಿಸಿ ಎತ್ತ ಹಂಗೆ ಉಯ್ಕೊ ನೋಡ್ತೀನಿ. ಮಗಳ ಮೇಲೆ ಪ್ರೀತಿ ಇದ್ರೆ ಅಷ್ಟಾದ್ರೂ ಮಾಡು. ನಾವು ಬೇಯಿಸ್ಕೊಂಡಿರೋಂಥ ತರಕಾರಿನ ಇವಾಗ ಇದಕ್ಕೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಯೂಟ್ಯೂಬ್ ಅಂಟಿ ಒಂದು ಸ್ವಲ್ಪನೂ ಕಾಪಿ ರೇಟ್ ಹಾಕಲ್ಲ ನನ್ನ ಮೇಲೆ ಆಲ್ರೆಡಿ ಅಂತ. ಡೈಲಿ ಲೈಫಲ್ಲಿ ಇದ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಹೇಳಿ. ಡೈಲಿ ಬ್ಲಾಗ್ಸ್ನ ಪಟ ಅಂತ ಬಿಡ್ಬೋದು. ಹೋಗೋಣ ಅಂತಂದು ಬಾಯೇ ಬಿಟ್ಟಿಲ್ಲ ಅಕ್ಕ, ನಂಗೆ ಕೋಲ್ಡ್ ಆಗಿದೆ. ಗುಡ್ ಇನ್ ದ ಈವ್ನಿಂಗ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆನ್ ಅ ಮಂಡೇ ಈವ್ನಿಂಗ್ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಫೀಸಿಂದ ಬಂದೆ, ಒಂದು ರೀಲ್ ಶೂಟ್ ಮಾಡಿದೆ, ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಫಟಾಫಟ್ ಅಂತ ಇವಾಗ ಡಿನ್ನರ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ 7:30 ಆಗೋಗಿದೆ. ಇಷ್ಟೊಂದು ಡಿನ್ನರ್ ರೆಡಿ ಆಗಬೇಕಿತ್ತು. ಬಟ್ ನೆವರ್‌ದಲೆಸ್ ಇಟ್ಸ್ ಓಕೆ. ಒಂದೊಂದು ದಿನ ಹಿಂಗೆಲ್ಲ ಆಗುತ್ತೆ. ಬಟ್ ಇವತ್ತು ನಾನೊಂದು ಸ್ಪೆಷಲ್ ಡಿನ್ನರ್ ಮಾಡ್ತಿದ್ದೀನಿ. ಸೂಪ್ ಮಾಡ್ತಾಯಿದ್ದೀನಿ. ವಿಚ್ ಒಂಥರ ಏನು ಜಾಸ್ತಿ ಯೋಚನೆ ಮಾಡಿದೆ, ಎಲ್ಲೂ ರೆಸಿಪಿ ನೋಡಿದೆ, ಒಂಥರ ಸುಮ್ಮನೆ ಮಾಡೋಣ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ನಂಬಿಕೆಲಿ ಮಾಡ್ತಾಯಿದ್ದೀನಿ. ಬಟ್ ಅದಕ್ಕೂ ಮುಂಚೆ ವೆಜಿಟೇಬಲ್ಸ್ನ ಬೇಯಿಸ್ಕೊಳ್ತಾ ಇದ್ದೀನಿ. ಇದು ಆಪ್ಷನ್. ವೆಜಿಟೇಬಲ್ಸ್ನ ಫಸ್ಟೇ ಬೇಯಿಸ್ಕೋಬೇಕು, ಸ್ಟೀಮ್ ಮಾಡ್ಕೋಬೇಕು ಅನ್ನೋದೇನಿಲ್ಲ. ಬಟ್ ಸ್ಟೀಮ್ ಮಾಡಿಕೊಂಡ್ರೆ ನಾವು ಜಾಸ್ತಿ ಹೊತ್ತು ಅದು ಏನು ಸೂಪ್ ಎಲ್ಲ ಮಿಕ್ಸ್ಚರ್ ಆದಮೇಲೆ ತರಕಾರಿ ಬೇಯೋವರೆಗೂ ಕಾಯಂಗಿರಲ್ಲ. ಒಂದು 5 ನಿಮಿಷದಲ್ಲ ಪಟ ಅಂತ ರೆಡಿ ಆಗಿಬಿಡುತ್ತೆ. ಬಟ್ ಒಂದು ನಾವು 50% ಅಥವಾ 60% ಅಷ್ಟು ಬೇಯಿಸ್ಕೊಳ್ಳೋಣ, ಜಾಸ್ತಿ ಬೇಯಿಸ್ಕೊಳ್ಳೋದು ಬೇಡ. ಬಟ್ ಏನೇನು ವೆಜಿಟೇಬಲ್ಸ್ ತೊಗೊಂಡಿದ್ದೀನಿ ಅಂತ ನಿಮಗೆ ಇವಾಗ ಹೇಳ್ತೀನಿ ಸ್ಟೀಮ್ ಇಡುವಾಗ. ಅದಾದಮೇಲೆ ನೋಡೋಣ ಸೂಪ್ ಮಾಡೋದು. ಓಕೆನಾ? ಲೆಟ್ಸ್ ಸ್ಟಾರ್ಟ್. ಸೊ ಇಲ್ಲಿ ನಾನು ಸ್ಟೀಮರ್ಗೆ ನೀರು ಹಾಕಿಟ್ಕೊಂಡಿದ್ದೀನಿ. ಆ್ಯಂಡ್ ಇದು ಸ್ಟೀಮರ್ದು ಟಾಪ್ ಲೇಯರ್. ಆ್ಯಂಡ್ ಇಲ್ಲಿ ವೆಜಿಟೇಬಲ್ಸ್ನೆಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಏನೇನು ವೆಜಿಟೇಬಲ್ಸ್ ಇರ್ಬೋದು ನೀವೇ ಗೆಸ್ ಮಾಡಿ ನೋಡೋಣ. ಬೇಡ, ನಾನೇ ಹೇಳ್ಬಿಡ್ತೀನಿ. ಸೊ ಇದರಲ್ಲೆಲ್ಲ ಮೇಯ್ನಾಗಿ ಏನು ಕಾಣ್ತಿದೆ ನಿಮಗೆ? ಕ್ಯಾರೆಟು, ಬೀಟ್ರೂಟ್ ಒಂದು ಅರ್ಧ ಇತ್ತು, ಸುಮ್ಮನೆ ಯಾಕೆ ಎತ್ತಿಡೋದು ಅಂತ ಅದನ್ನು ಮಾತ್ರ ಹಾಕ್ಕೊಂಡೆ. ಅದು ಬಿಟ್ಟು ಗೆಡ್ಡೆಕೋಸು, ಕ್ಯಾಪ್ಸಿಕಮ್ಮು, ಮತ್ತು ಆಮೇಲೆ ಮಶ್ರೂಮ್ ಮತ್ತು ಕಾರ್ನ್ ಇಷ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಇದ್ರೊಳಗಡೆ ಎಲ್ಲ ಹಾಕ್ಬಿಟ್ಟು ನೀಟಾಗೆ ಬೇಯಿಸ್ಕೋಬೇಕು. ಮಶ್ರೂಮು ಈ ಎಲೆಕೋಸು ನಮ್ಗೆ ಕಾಣ್ತಾನೆ ಇಲ್ಲ ನೋಡಿ, ಇದು ಮಶ್ರೂಮ್. ಸೊ ಈ ಥರ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದು ಏನಂದರೆ ಇದಕ್ಕೆ ಕಾರ್ನ್ ಬೇಕು ರುಬ್ಕೊಳ್ಳೋಕ್ಕೆ. ಸೊ ಅದಕ್ಕೆ ನಾನು ಅದನ್ನು ಹೆಂಗೆ ಬೇಯಿಸ್ಕೋತೀನಿ ಅಂತಂದರೆ ಈ ಥರ ಒಂದು ಬೌಲಲ್ಲಿ ಇಟ್ಕೊಂಡಿದ್ದೀನಿ. ಸೊ ಇದ್ರ ಮಧ್ಯೆ ಇಡ್ತೀನಿ. ಹೋಪ್ಫುಲಿ ಏನೂ ಡ್ಯಾಮೇಜ್ ಆಗದೆ ಇದು ಸ್ಟೀಮ್ ಆಗುತ್ತೆ. ಓಕೆ ಜಾನ್, ಇವಾಗ ಇದನ್ನು ಬೇಯಿಸಿಕೊಳ್ಳೋಣ. ಅಕ್ಕ, ನನಗೆ ಏನನ್ನ ಸ್ವೀಟ್ ತಿನ್ನಬೇಕು ಅನಿಸ್ತೈತೆ. ಚಾಕ್ಲೇಟ್ ಕರೆಕ್ಟಾಗಿ ಬಂದು ತಾನೆ ಅಲ್ಲಿ ನೋಡ್ಕೊಂಡು. ಇವಾಗ ಅಕ್ಕ, ನನಗೇನನ್ನ ಸ್ವೀಟ್ ತಿನ್ನಬೇಕು ಅನ್ನಿಸ್ತಿದೆ. ಚಾಕ್ಲೇಟಿ ಆಗಿ ಸ್ವಲ್ಪ ಜೋರಾಗಿ. ಅಕ್ಕ, ನಂಗೆ ಏನನ್ನ ಸ್ವೀಟ್ ತಿನ್ನಬೇಕು ಅನ್ನಿಸ್ತಿದೆ. ಚಾಕ್ಲೇಟಿ ಆಗಿ. ಇದು ಚೆನ್ನಾಗಿ ಬಂತು. ದಿಸ್ ಇಸ್ ಅ ಲಿಟಲ್ ಬ್ಲೂಪರ್. ನಿಮಗೆ ತೋರಿಸೋಣ ಹೇಗಿರುತ್ತೆ BTS ಆಫ್ ರೀಲ್ ಶೂಟಿಂಗ್ ಅಂತ. ಆ್ಯಂಡ್ ನನ್ನ ಪಾರ್ಟ್ನ ಶೂಟ್ ಮಾಡಿ ಇವಾಗ ನಾವು ನೆಕ್ಸ್ಟ್ ಪಾರ್ಟ್ ಶೂಟ್ ಮಾಡೋ ಟೈಮ್ ಒಂದು 15 ಮಿನಿಟ್ಸ್ ಆಯಿತು ಅಂದ್ಕೊಳ್ಳಿ. ಕಷ್ಟಪಟ್ಟು ಇವತ್ತು ವರ್ಷ ಅವಳ ಪಾರ್ಟ್ನ ಹಿಂಗೆ ಪಟ ಮುಗಿಸ್ಬಿಟ್ಟವಳಪ್ಪ. ಒಂದು ವರ್ಷ ತಗೋತಲ್ಲ ಅಂದ್ಕೊಂಡೆ. ಬಟ್ ಥ್ಯಾಂಕ್ ಗಾಡ್ ಸ್ವಲ್ಪ ಡೈಲಾಗ್ ಹೇಳ್ಕೊಟ್ಟು ಮುಗಿಸ್ಬಿಟ್ವಿ. ಆ್ಯಂಡ್ ನಾನು ನಮಗೆ ಬಂದಿರೋಂಥ ಕ್ರೋಸಾನ್ ತೋರಿಸ್ತೀನಿ ಆಬ್ರಿಂದ. ಓಕೆ ದಿಸ್ ಇದೇನು ಗೊತ್ತಾ, ಪಿಸ್ತಾಶು ಚಾಕ್ಲೇಟ್, ಇದ್ಯಾವುದೋ ಚಾಕ್ಲೇಟ್, ಇದು ಬಟರ್ ಇರುತ್ತೆ. ಸೊ ಇಷ್ಟು ಚೆನ್ನಾಗಿದೆ. ನಾಟ್ ಓನ್ಲಿ ದಿಸ್ ಇಸ್ ನ್ಯೂಲಿ ಲಾಂಚ್ಡ್. ಇದು ಒಂದು ಮತ್ತು ಪ್ರಾಪರ್ ಕ್ರೋಸಾನ್ ಒಂದು ಬಂದಿದೆ. ಇದು ನೋಡಿ, ನಾವು ಶೂಟ್ ಮಾಡ್ತಿದ್ದೀವಿ, ಘಮ್ ಅಂತ ಇದೆ. ಒಂದು ಕಡೆ ಸೂಪಿಗೆ ರೆಡಿ ಮಾಡಿದ್ದು ಎಲ್ಲ ತರಕಾರಿನೂ ಹೋಗಿ ಬೆಂದಿದೆ. ಹೋಗ್ಬಿಟ್ಟು ಅದಕ್ಕೆ ಒಗ್ಗರಣೆ ಹಾಕಬೇಕು. ಅದಕ್ಕೆ ಒಗ್ಗರಣೆ ಹಾಕ್ಬಿಟ್ರೆ ನಮ್ಮ ಮಮ್ಮಿ ಪಾರ್ಟ್ ಒಂದಿದೆ, ಅದೊಂದು ಶೂಟ್ ಮಾಡಿಬಿಟ್ರೆ ಆಗೋಯ್ತು ರೀಲು. ಆಮೇಲೆ ಸೂಪ್ ಕೊಡ್ಬಿಟ್ಟು ಕ್ರೋಸಾನ್ ತಿಂದ್ಬಿಟ್ಟು ಮಲ್ಕೊಳ್ಳೋದಷ್ಟೇ. ಓಕೆನಾ? ತರಕಾರಿ ಬಂದಿರೋ ತೋರಿಸ್ತೀನಿ ಬನ್ನಿ. ಈ ಥರ ಕ್ಯಾಮ್ರಾಮನ್ ಡೈಲಿ ಲೈಫಲ್ಲಿ ಇದ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಹೇಳಿ. ಡೈಲಿ ಬ್ಲಾಗ್ಸ್ನ ಪಟ ಅಂತ ಬಿಡ್ಬೋದು. ಒಂದು ದಿನಕ್ಕೆ ಒಂದು ವ್ಲಾಗ್ಗೆ 10,000 ಸಾಕಾ? ನನಗೆ ಅಷ್ಟು ಯೂಟ್ಯೂಬರ್ ಕೊಡಲ್ಲ. ವರ್ಷನಿಗೆ 10,000 ಬೇಕಂತ ಒಂದು ಬ್ಲಾಗ್ ಶೂಟ್ ಮಾಡ್ಕೊಡೋಕ್ಕೆ. ಓಪನ್ ಮಾಡಲಾ? ನಾನು ಹೇಳ್ದಂಗೆ ಅರ್ಧಂಬರ್ಧ ಬೇಯಿಸಿದ್ದೀನಿ. ಬಿಕಾಸ್ ಒಗ್ಗರಣೆ ಹಾಕಿದ್ಮೇಲೆ ಇನ್ನೊಂದು ಸ್ವಲ್ಪ ಬೇಯುತ್ತಲ್ವ, ಅದಕ್ಕೆ ರಿಸ್ಕ್ ತೊಗೊಂಡಿಲ್ಲ ಜಾಸ್ತಿ. ಆ್ಯಂಡ್ ಇದ್ರ ಕೆಳಗಡೆ ಸೂಪಿಗೆ ನೀರು ಇರುತ್ತೆ ಅಂದ್ಕೊಂಡೆ, ಸ್ವಲ್ಪ ಇದೆ, ಪರವಾಗಿಲ್ಲ, ಎಲ್ಲ ಬೆಂದಿದೆ. ಇವಾಗ ಒಗ್ಗರಣೆ ಹಾಕ್ಬೇಕಷ್ಟೇ. ಈಸಿ ಆ್ಯಂಡ್ ಕ್ವಿಕ್ ಆ್ಯಂಡ್ ಈಸಿಯಾಗಿ ಒಗ್ಗರಣೆ ಹಾಕ್ಬಿಡ್ತೀನಿ. ಅದಾದ್ಮೇಲೆ ನಾವು ಮಮ್ಮಿ ಪಾರ್ಟ್ ಶೂಟ್ ಮಾಡಿಬಿಟ್ರೆ ಈ ರೀಲು ಕಂಪ್ಲೀಟ್ ಆಗುತ್ತೆ, ಸೂಪು ಕಂಪ್ಲೀಟ್ ಆಗುತ್ತೆ. ನಿಮ್ಮನೇದಿದಲ್ಲ ನೋಡಿ ಗೈಸ್, ಎಲ್ಲ ಕತ್ಕೊಂಡ್ಬಂದ್ಬಿಟ್ಟವ್ರೆ. ಕತ್ಕೊಂಡು ಎಂತ ಆಪನ್ನೆ ಉಡಿಸ್ತಾಳೆ ಅಂತಂದ್ರೆ, ಶೂಟ್ ಮಾಡ್ತಾ ಇದೀವಿ. ಆ ಕ್ರೋಸಾನ್ ಎಷ್ಟು ಗಮ್ ಅಂತ ಇದೆ ಅಂತಂದ್ರೆ, ನಾವು
ಯಾವಾಗಪ್ಪ ತಿಂತೀವಿ ಅಂತ ಅನಿಸ್ತದೆ. ಈರುಳ್ಳಿನೇ ಕಟ್ ಮಾಡ್ಕೊಂಡಿಲ್ಲ ನಾನು, ಎಲ್ಲ ಈ ವರ್ಷಿನಿಂದಾನೆ. ನಿನ್ನೆ ಫ್ರೆಂಡ್ಶಿಪ್ ಡೇ ಪ್ರಯುಕ್ತ ನಾನು ವರ್ಷಿನಿ ಎಲ್ಲಿ ಹೋಗಿದ್ವಿ ಗೊತ್ತಾ, ಐಸ್ ಕ್ರೀಮ್ ತಿನ್ನೋಕೆ ಹೋಗಿದ್ವಿ. ಆ್ಯಂಡ್ ಅದನ್ನು ವ್ಲಾಗ್ ಮಾಡಲೇ ಇಲ್ಲ ನಾನು. ಬಟ್ ಆಮೇಲೆ ಬಾಳೆಹಣ್ಣು ಸಿಕ್ಕಿಲ್ಲ ಅಂತ ಹುಡ್ಕೊಂಡು ಅಷ್ಟು ಲೇಟಾಗಿ ಬಂದ್ವಿ. ಅಕ್ಕವ್ರಿಗೆ ಕೋಲ್ಡ್ ಆಗಿದೆ ಅಂತೆ. ಐಸ್ ಕ್ರೀಮ್ ತಿನ್ನೋಕೆ ಹೋಗೋಣ ಅಂದಾಗ ಹ್ಞೂ ಅಕ್ಕ ಹೋಗೋಣ ಅಂತಂದು ಬಾಯೇ ಬಿಟ್ಟಿಲ್ಲ. ಅಕ್ಕ ನಂಗೆ ಕೋಲ್ಡ್ ಆಗಿದೆ ತಿನ್ನೋದು ನೀವೇನೋ ನೋಡಿ ಕೆಮ್ತಾವ್ ಹಿಂದೆಗಡೆ ಬ್ಯಾಕ್ಗ್ರೌಂಡಲ್ಲಿ. ಕೆಟ್ಟದಾಗ ಕಟ್ ಮಾಡ್ತಿದ್ದೀನಿ ವರ್ಷ. ಅದನ್ನ ತೋರಿಸ್ಬೇಕಂತಾನೆ ತೋರಿಸ್ತಾ ಇರ್ತೀಯ ನೀನು. ಅದು ಶಫ್ ನೈಫಲ್ಲಿ ಕಟ್ ಮಾಡಿದ್ರೆ ಚೆನ್ನಾಗಿ ನೀನು ಸುಮ್ಮನೆ ಅದೇ ಮಾಡ್ಬಿಡು, ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡ್ಬಿಡು ಅಲ್ವಾ. ನಾನು ಸಕಲ ಕಲಾವಲ್ಲ ಬೇಕಾ ನೀನು ಮಾಡ್ಕೊಂಡ್ ಬಂದಿದ್ದು ತೋರಿಸ್ಬೋದಾಗಿತ್ತು. ನಾವು ಮತ್ತೆ ಹೋಗ್ಬಿಟ್ವಿ ನೋಡು. ನೋಡಿ ನಮ್ಮ ವರ್ಷಕ್ಕೆ ಕೋಲ್ಡ್ ಆಗಿದೆಯಲ್ಲ, ಅದಕ್ಕೆ ನಮ್ಮ ವರ್ಷಕ್ಕೆ ಅಲ್ಲೋಡು ಫೋನ್ ತಿರ್ಗಿಸ್ಬಿಡು. ನಮ್ಮ ವರ್ಷಕ್ಕೆ ಕೋಲ್ಡ್ ಆಗಿದೆಯಲ್ಲ, ಸೊ ಅದಕ್ಕೇನೆ ಆಚೆಯಿಂದ ಬೋಂಡ ಬಜ್ಜಿ ತರೋದು ಬೇಡ ಅಂತ ಅಂದ್ರಂತೆ ಅವ್ರ ಮನೇಲಿ. ಅದಕ್ಕೆ ಸಕಲ ಕಲಾವಲ್ಲಭೆ ನಮ್ಮ ವರ್ಷಿನಿ ಏನು ಮಾಡಿದಾಳೆ ಅಂದರೆ ಮನೇಲೆ ಬೋಂಡ ಬಜ್ಜಿ ಮಾಡಿ ತಂದ್ಕೊಟ್ಲು. ಆ್ಯಕ್ಚುಲಿ ಚೆನ್ನಾಗಿತ್ತು, ಖಾರವಾಗಿ. ನಾವು ತಿಂದ್ಬಿಟ್ಟು ಆಮೇಲೆ ಕಾರ್ಯಕ್ರಮ ಶುರು ಮಾಡ್ತಿದ್ವಿ. ಇವಾಗ ನಾನು ಇದಕ್ಕೆ ಗ್ರೌಂಡ್ ನಟ್ ಆಯಿಲ್ ಯೂಸ್ ಮಾಡ್ತಿದ್ದೀನಿ. ಇದನ್ನ ಮಮ್ಮಿ ಊರಿಂದ ತಗೊಂಡು ಬಂದಿದ್ರು ಆಯಿತಾ. ಸೊ ಅದಕ್ಕೆ ಕಡಲೆಕಾಯಿ ಎಣ್ಣೆ ಯೂಸ್ ಮಾಡ್ತಿದ್ದೀನಿ. ನಾವು ಇವಾಗ ಆಲ್ಮೋಸ್ಟ್ ಕಂಪ್ಲೀಟಾಗಿ ಸನ್ಫ್ಲವರ್ ಆಯಿಲ್ ಏನು ಬರುತ್ತೆ ಅಥವಾ ಏನೊಂದು ಆಯಿಲ್ ಬರುತ್ತೆ, ಆ ಆಯಿಲಿಂದ ಕೊಬ್ಬರಿ ಎಣ್ಣೆ ಅಥವಾ ಗ್ರೌಂಡ್ನಟ್ ಆಯಿಲ್ಗೆ ಶಿಫ್ಟ್ ಆಗಿಬಿಟ್ಟಿದ್ದೀವಿ. ಏನಾದರೂ ಬೋಟಿ ಹಪ್ಪಳ ಆ ಥರ ಕರಿತೀವಿ ಅಂದರೆ ಮಾತ್ರ ಆ ಎಣ್ಣೆ ಯೂಸ್ ಮಾಡ್ತೀವಿ, ಇಲ್ಲಾಂದರೆ ಇದೇ ಎಣ್ಣೆ ಯೂಸ್ ಮಾಡ್ತೀವಿ. ಚಿಕ್ಕ ಪುಟ್ಟ ಒಗ್ಗರಣೆ ಚಪಾತಿ ಮಾಡೋಕ್ಕೆ ಎಲ್ಲ ಕೊಬ್ಬರಿ ಎಣ್ಣೆ, ತುಪ್ಪ, ಕಡಲೆಕಾಯಿ ಎಣ್ಣೆ. ಇವಾಗ ಎಣ್ಣೆ ಕಾಯ್ದಿರುತ್ತೆ, ಅದಕ್ಕೆ ನಾನು ಈರುಳ್ಳಿ ಹಾಕೋಣ ಅಷ್ಟೇ. ಸೂಪ್ ಅಲ್ವಾ, ಒಗ್ಗರಣೆ ಏನು ಬೇಡ. ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಅದಾದ್ಮೇಲೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಮ್ಯಾಚಿಂಗ್ ಹಾಕೊಂಡ್ಬಿಟ್ಟಿದ್ದೀರಾ ಯಾರ ಜೊತೆ ನೋಡಿ, ಇದು ಮತ್ತೆ ಕ್ಲಿಪ್ ಅಲ್ವಾ, ಅದೇನೋ ಕೋಇನ್ಸಿಡೆಂಟಲ್ಲಿ ಹಾಕೊಂಡೆ, ನೋಡಿದ್ರೆ ಮ್ಯಾಚ್ ಆಗಿದೆ ನಾನು. ಸೊ ನಾನು ರುಬ್ಬಕ್ಕೆ ಅಂತ ಇಷ್ಟೇ ಸಪ್ರೇಟಾಗಿ ಬೇಯಿಸ್ಕೊಂಡಿದ್ನಲ್ಲ ಆ ಥರ ತೆಗಿಬೇಡ ಬ್ಲಾಗ್ಗೆ. ಬೇಯಿಸ್ಕೊಂಡಿದ್ನಲ್ಲ ಅದು ಬೆಂದಿದೆ. ಇದನ್ನ ಇವಾಗ ಮಿಕ್ಸಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊತೀನಿ. ಆ್ಯಂಡ್ ಇಲ್ಲಿ ನೋಡಿದ್ರೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಏನೇನೋ ಮಾಡ್ತಾಳಪ್ಪ ಇವ್ರು. ನೀವೆಲ್ಲ ತೋರಿಸ್ಬಾರ್ದು. ಹೇಳಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಸೊ ನಾನು ಇದಕ್ಕೆ ಸ್ವಲ್ಪ ಇಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ, ಒಂದು 1/4 ಸ್ಪೂನ್ ಅಷ್ಟೇ. ನಂದೊಂದು ಟೆಕ್ನಿಕ್ ಏನು ಗೊತ್ತಾ, ಇದು ನಿಮ್ಗೆ ವರ್ಕ್ ಆಗುತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ, ಬಟ್ ಈರುಳ್ಳಿ ಬೇಯಬೇಕಾದ್ರೆ ಸಾಲ್ಟ್ ಹಾಕೊಂಡ್ಬಿಟ್ರೆ ಎಲ್ಲದಕ್ಕೂ ಕರೆಕ್ಟಾಗಿ ಸಾಲ್ಟ್ ಹಿಡಿಯುತ್ತೆ ಅಂತ ನನಗೆ ಏನೋ ನನಗೆ ವೈಯಕ್ತಿಕವಾಗಿ ಅನಿಸುತ್ತೆ. ಅದಕ್ಕೆ ನಾನು ಫಸ್ಟೇ ಸಾಲ್ಟ್ ಹಾಕೊಂಡ್ಬಿಡ್ತೀನಿ ಈರುಳ್ಳಿ ಬೇಯುವಾಗ. ಸೊ ಇದನ್ನ ಒಂದು ರೌಂಡ್ ಮಿಕ್ಸಿ ಮಾಡಿಬಿಟ್ಟು ನಾನು ಸಿಗ್ತೀನಿ. ಅಷ್ಟರಲ್ಲಿ ವರ್ಷಿನಿ ಯಾವ ರೇಂಜಿಗೆ ಆ್ಯಕ್ಟ್ ಮಾಡಿದಾಳೆ ಅಂತ ಚೆನ್ನಾಗಿ ಬಂದಿಲ್ಲ ಅದೇ ಮತ್ತೆ ಮಕ್ಕಳ ಮೇಲೆ ಹೊಡಿತೀನಿ. ಚೆನ್ನಾಗಿ ಬಂದಿಲ್ಲ ಅಂದರೆ ಮತ್ತೆ ಅಂತೆ. ಅಪ್ಪ ಲಾಸ್ಟ್ ಟೈಮ್ ಒಂದೇ ಒಂದು ಡೈಲಾಗ್ ಬೇಸಿ ಇವಳು ಹೇಳ್ಬೇಕಾಗಿದ್ದು, ಅಕ್ಕ ನಮ್ಮ ಮಮ್ಮಿ ಆಂಟಿನ ಅರ್ಶನ ಕುಂಕುಮ ಕಟ್ತಿದ್ದೆ. 3/4 ಗಂಟೆ ನಾವು ಮಾಡಿದೀವಿ, ಲಿಟ್ರಲಿ 3/4 ಗಂಟೆ. ಸುಳ್ಳು ಅಂದ್ಬಿಡ್ಲಿ ಅವಳು. ಇದೇನು ಸುಳ್ಳು ಬರೀ ಓಡ್ಬಿಟ್ಟು ಅವಳು ಹಂಗೆ. ಇವತ್ತು ನಾನು ಕಸವಾಗ್ಲೇ ಅನ್ಕೊಂಡೆ ಇವತ್ತು ಜಾತ್ರೆ ಕೇಸ್ ನಂದು ಅಂತ, ಬಟ್ ನಮ್ಮ ಪುಣ್ಯ. ಈರುಳ್ಳಿ ಜಾಸ್ತಿ ಫ್ರೈ ಆಗಿದೆ, ಒಂದು ಈರುಳ್ಳಿನೇ ಕಾಣಿಸ್ತಿಲ್ಲ, ತಕ್ಕ ಮಟ್ಟಿಗೆ ಫ್ರೈ ಆಗಿದೆ. ಅವಳು ಕ್ಲೋಸ್ ಅಪ್ ಅಂತ ಆಲ್ರೆಡಿ ಬೇಗ ಮಾತಾಡಿ. ನಾವು ಬೇಯಿಸ್ಕೊಂಡಿರುವಂತ ತರಕಾರಿನ ಇವಾಗ ಇದಕ್ಕೆ ಶಿಫ್ಟ್ ಮಾಡ್ತಾ ಇದ್ದೀವಿ. ಏನ್ ಯುನೈಟೆಡ್ ಕಲರ್ಫುಲ್ ಇದೆ ನೋಡಿ. ನಾವು ಕಲರ್ಫುಲ್ ಊಟ ತಿಂದಷ್ಟು ನಮ್ಮ ಲೈಫು ನಮ್ಮ ಫೇಸ್ ಎಲ್ಲ ಅಷ್ಟೇ ಕಲರ್ಫುಲ್. ಒಂದು ಮನುಷ್ಯಗೆ ಸ್ವಾತಂತ್ರ್ಯ ಒಂದು ಡೈಲಾಗ್ ಹೇಳಕ್ ಬಿಡಲ್ಲ ಜನ. ಅದೇ ನೋಡ್ತಿದ್ದೀನಿ ನಾನು, ತೆಗೆದ್ರೆ ವ್ಲಾಗ್ ಹಾಕಕ್ಕಾಗಲ್ಲ ಅಷ್ಟೇ. ಇದು ನಾವು ಅರ್ಧಂಬರ್ಧ ಬೇಯಿಸ್ಕೊಂಡಿದ್ದು ಇದೇ ರೀಸನ್ಗೆ. ಇದು ಏನು ನೀರಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಬೇಯಲಿ ಅಂತ. ಸೌಂಡ್ ಕೊಡು, ಇನ್ನ ಸೌಂಡ್ ಕೊಡು. ಯೂಟ್ಯೂಬ್ ಅಂಟಿ ಒಂದು ಸ್ವಲ್ಪನೂ ಕಾಪಿ ರೇಟ್ ಹಾಕಲ್ಲ ನನ್ನ ಮೇಲೆ ಆಲ್ರೆಡಿ ಅಂತ. ಕಾಪಿ ರೇಟ್ ಅಂದರೆ ಅವ್ರ ಮ್ಯೂಸಿಕ್ ನಾನು ಕದ್ದು ನನ್ನ ಯೂಟ್ಯೂಬಲ್ಲಿ ಹಾಕೊಳ್ತಾ ಇದ್ದೀನಿ ಅಂತ. ಚೆನ್ನಾಗಿ ಕಾಣ್ತಿದ್ದಲ್ವ. ಇವಾಗಿದೆ ನಾವು ಕಾರ್ನ್
ರುಬ್ಕೊಂಡಿದ್ದು ಒಳ್ಳೆ ಮ್ಯಾಂಗೋ ಜ್ಯೂಸ್ ಥರ ಅಂತಿರಲ್ಲ ನೀರು ಕುಡಿ. ಕಲರ್ಫುಲ್ಲಾಗಿ ಬರುತ್ತೆ. ಕಲರ್ ಚೆನ್ನಾಗಿ ಬರುತ್ತೆ. ನಾನು ಕಾರ್ನ್ ಸ್ಟಾರ್ಚ್ ಎಲ್ಲ ಯೂಸ್ ಮಾಡ್ತಾ ಇಲ್ಲ. ಯೂಶಲಿ ಸೂಪ್ ಮಾಡ್ಬೇಕಾದ್ರೆ ಕಾರ್ನ್ ಸ್ಟಾರ್ಚ್ ಅದೆಲ್ಲ ಹಾಕ್ತಾರೆ. ನಾನು ಅದೆಲ್ಲ ಏನು ಯೂಸ್ ಮಾಡ್ತಾ ಇಲ್ಲ. ಬಡಗರಿ ನ್ಯಾಚುರಲ್ ಬೇಕು. ನಿಮ್ಗೇನು ಅಷ್ಟೇ ಎಷ್ಟು ಕೈತೆ ನೋಡಿ. ಏನು ಅನ್ನಿಸ್ಬೇಕು? ಏನು ಅನಿಸ್ತಾ ಇಲ್ಲ ಬಿಟ್ಟು. ಪರವಾಗಿಲ್ಲ ಹೇಳು. ಇದು ಸೂಪ್ ಆಗ್ತಾಯಿಲ್ಲ, ಪಲ್ಯ ಆಗ್ತದೆ. ನೀರು ಹಾಕೋವರೆಗೂ ಸಮಾಧಾನವಾಗಿ ಇರಬೇಕು. ಆಮೇಲೆ ಸೂಪ್ ಅಕ್ಕ ನಿಮ್ದೆಲ್ಲ ಕಟ್ ಮಾಡ್ಬಿಟ್ಟಿದ್ದೆ. ಸಾಕು ಬಿಡು. ಮಾಡಿದ್ರಿ ವ್ಲಾಗು ಪೂರ್ತಿ ಮಾಡ್ಬೇಕು, ಕಟ್ ಮಾಡಿದೆ. ಸುಮ್ಮನೆ ಮಾತಾಡ್ತಾ ಇರೋದನ್ನೆಲ್ಲ ತಗೊಳ್ತೀಯಾ? ಮ್ಯೂಸಿಕ್ ಹಾಕಿಲ್ಲಲ್ಲ. ಎವ್ರಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಒಂಚೂರು ವೇಸ್ಟ್ ಆಗಂಗಿಲ್ಲ ಮಿಕ್ಸಿಂಗ್. ಇದು ನಾನು ತೋರಿಸ್ತಿದ್ದೆ. ಎಷ್ಟು ಜನ ನಿಮ್ಮ ಲೈಕ್ ಮಾಡ್ತಾನೆ ಅವರೇ. ಖುಷಿ ಪಡು ಅಷ್ಟೊಂದಷ್ಟು ಪಾಪ್ಯುಲಾರಿಟಿ ಅಂತ ಹೇಳಿದ್ರಾ ಇವ್ರಿಗೆ? ಯಾರ್ಯಾರು ಬಂದು ಮಾತಾಡ್ಸೋರು ಥ್ಯಾಂಕ್ ಯು ಅಂತ. ರಾಜಾಜಿನಗರಲ್ಲಿ ನಿನ್ನೆ ನಾವು ಹೋದಾಗ ಎಷ್ಟೊಂದು ಜನ ನಮ್ಮ ಫಾಲೋವರ್ಸ್ ಬಂದು ಮಾತಾಡ್ಸಿದ್ರು. ಆ್ಯಂಡ್ ಫಸ್ಟ್ ಸ್ವಲ್ಪ ಜನ ಹಿಂಜರಿತಾ ಇದ್ರು. ನಾನೇನೋ ಇಲ್ವೋ, ಆಮೇಲೆ ಮಾತಾಡ್ಸಿದ್ರೆ ನಾನು ಮಾತಾಡ್ತೀನೋ ಇಲ್ವೋ ಅನ್ನೋ ಥರ ಯೋಚನೆ ಮಾಡ್ತಾಯಿದ್ರು. ಬಟ್ ಇನ್ನೂ ಸ್ವಲ್ಪ ಜನ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಮಮ್ಮಿನ ಕೇಳಿದೆ ಅಂತ ಹೇಳಿ, ಎಲ್ಲಿ ಮಮ್ಮಿ ಬಂದಿಲ್ವಾ ಅಂತೆಲ್ಲ ಕೇಳಿದ್ರು. ಖುಷಿ ಆಯಿತು. ಈ ಥರ ಯಾರಾದ್ರು ಸಿಕ್ಕಿ ಮಾತಾಡ್ತಾರೆ, ಖುಷಿ ಆಗುತ್ತೆ. ನನಗೆ ಥ್ಯಾಂಕ್ಸ್ ಹೇಳಿ ಎಲ್ಲರೂ. ನಿನಗೆ ಯಾಕೆ ಹೇಳ್ಬೇಕು? ನಾನೇ ತಾನೇ ಹೇಳಿದಿಲ್ಲ, ನೀವು ಹೇಳ್ತಾನೆ ಮಾಡ್ತಾಳೆ. ಅದ್ರಲ್ಲಿ ಮರ್ತೋಗಿರೋದು ನೆನಪಿಸ್ತಾಳೆ. ಇವಳಿಗೂ ಥ್ಯಾಂಕ್ಸ್ ಹೇಳ್ಬೇಕಂತೆ. ನೋಡಿ ಎಷ್ಟು ಚೆನ್ನಾಗಿ ಕಾರ್ನ್ ಸ್ಟಾರ್ಚ್ ಇಲ್ಲದೆ ನಾವು ಸೂಪ್ನ ಎಷ್ಟು ಚೆನ್ನಾಗಿ ಮಾಡಿದ್ದೀವಿ. ಚೆನ್ನಾಗಿಲ್ಲ. ಇನ್ನೊಂಚೂರು ನೀರು ಬೇಕಂದ್ರೆ ಹಾಕ್ಬೋದು. ಬಟ್ ಅದಕ್ಕೆ ನಮ್ಮ ಮಮ್ಮಿ ಬರಬೇಕು, ಯಾಕಂದ್ರೆ ಅಳತೆ ಅವ್ರಿಗೆ ಗೊತ್ತಾಗುತ್ತೆ. ನೀರು ಬೇಕಾ ಇನ್ನೊಂಚೂರು ನೋಡಬೇಕು. ಬೀಳ್ಸೊಡ್ಲ್ಲ. ಸ್ವಲ್ಪ ಹಾಕು ನೀರು. ಹೋಗ್ಬಿಡು ಒಳಗಡೆ, ಗಟ್ಟಿ ಆಗುತ್ತೆ. ಸಾಕಲ್ಲ? ಇವಾಗ ಹೆಂಗೋ ತರಕಾರಿ ಬೆಂದಿದೆ. ಸ್ವಲ್ಪ ಪ್ಲೇಟ್ ಮುಚ್ಚಿಬಿಟ್ರೆ ನಮ್ಮ ಸೂಪ್ ರೆಡಿ. ಇವಾಗ ನಾವು ಅದು ಕುದಿಯೋಷ್ಟಲ್ಲಿ ಹೋಗಿ ಮಮ್ಮಿ ಪಾರ್ಟ್ ಶೂಟ್ ಮಾಡ್ಬಿಡ್ತೀವಿ. ನೋಡಿ ಪ್ಲೇಟ್ ಮುಚ್ಚಿ ಅದನ್ನ ತೋರ್ಸೋದು ಬೇಡ. ನನಗೆ ಬೇಕಿತ್ತ ಅನ್ಸ್ತೈತೆ. ಸಮಾಧಾನ. ಲಾಸ್ಟ್ ಪಾರ್ಟ್ ಆಫ್ ನಾವು ರೀಲ್ ಶೂಟ್ ಮಾಡ್ತಿದ್ದೀವಿ ಇವಾಗ. ಟೇಸ್ಟ್ ಮಾಡೋದು. ಇದು ಸ್ವಲ್ಪ ಕ್ಲೋಸ್ ಅಪ್ ಅಲ್ಲಿ ತೋರಿಸ್ತೀನಿ, ನಿಮಗೆ ಬೇಜಾರು ಮಾಡ್ಕೋಬೇಡಿ. ಯಾಕಂದ್ರೆ ಒಂದೇ ಸಲ ಟೇಸ್ಟ್, ಫಸ್ಟ್ ಟೈಮ್ ಟೇಸ್ಟ್ ಮಾಡೋದು ಒಂದೇ ಸಲ ತೆಗಿಯೋಕ್ಕಾಗತ್ತೋ. ಆ್ಯಂಡ್ ಆ ಸಲ ತೆಗೆದಾಗ ಇನ್ಸ್ಟಾಗ್ರಾಮ್ಗೆ ರೆಕಾರ್ಡ್ ಆಗಿಬಿಡುತ್ತೆ. ಮತ್ತೆ ಅದನ್ನ ನಾವು ಯೂಟ್ಯೂಬ್ಗೂ ಅದೇ ಎಕ್ಸ್ಪ್ರೆಷನ್ ಕೊಟ್ಬಿಟ್ರೆ ಡೌನ್ಲೋಡ್ ಅನ್ಬಿಟ್ಟಿರ. ಗೊಂಬೆ ಸೈಡ್ ನಡಿ. ಇಲ್ಲ ಇದು ಇಟ್ಬಿಡೋಣ ಬಾಕ್ಸ್ ಇಟ್ಬಿಡ್ರಿ. ಪಿಸ್ತಾ ನಾನು ಬೇಗ ನೋಡ್ಬಿಟ್ಟು ನಾನು ಬೈಟ್ ಆನ್ ಮಾಡೋದು. ಓಕೆ 3, 2, 1 ಸ್ಟಾರ್ಟ್. ನಾನು ಫಸ್ಟು ಪಿಸ್ತಾದು ಕ್ರೋಸಾನ್ ಟ್ರೈ ಮಾಡಿದೆ. ಎಷ್ಟು ಚೆನ್ನಾಗಿದೆ ಗೊತ್ತಾ? ನೀನು ರಿಯಲ್ ಪಿಸ್ತಾ ತಿನ್ನಂಗೆ ಐತೆ. ನೀನು ಟ್ರೈ ಮಾಡು. ಇವಳು ಅದೇನೋ ಬಟರ್ ಟ್ರೈ ಮಾಡಿದ್ವಲ್ಲ. ತೆಗಿ ಅವಳು ಹಂಗೆ ಆ ಥರ ತೆಗಿ. ನಾನು ಯಾಕೆ ಅಂದರೆ ಎಲ್ಲೋ ಸಂದಿ ಚಾಕ್ಲೇಟ್ ಐತೆ, ಎಲ್ಲಿಂದ ಕಂಡುಹಿಡಿಯೋಕೈತೆ. ಇವಳು ಖುಷಿ ನೋಡಿ, ಸ್ವಲ್ಪ ಇವಳು ಖುಷಿ ನೋಡಿ. ಇಲ್ಲ ಅನ್ಸುತ್ತೆ. ಬಿಡು, ಅವಳಿಗೆ ತಿನ್ಲಿ. ಇಲ್ಲ ಆಯ್ತಾ? ಸೂಪರ್. ಸಾಕಮ್ಮ. ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ಚೆನ್ನಾಗಿದೆ. ಅದಿರೋ ಚಾಕ್ಲೇಟ್ ಎಲ್ಲ ನಾನೇ ಕಮ್ಮಿ ಮಾಡ್ತೀನಿ. ಮುಚ್ಚಿದ್ರೆ ಯಾರು ತಿನ್ಕೊಳ್ಳ, ಡೋಂಟ್ ಕೇರ್. ಸೂಪ್ ತೋರಿಸಿ. ಫೈನಲಿ ಗರ್ಮ ಗರಂ ಸೂಪ್ ಹೆಂಗೆ ರೆಡಿ ಆಗಿದೆ ನೋಡಿ. ಇದು ಸರಿಯಾಗಿ ಕ್ಲೋಸೇ ಮಾಡಿಲ್ಲ ನಾವು. ಇದು ಒಂದು ಟುಕ್ ಟಾಗಿ ಹೋಗಿದ್ನಲ್ಲ ನಾನು, ಅಲ್ಲಿ ಅವರು ಗಿಫ್ಟ್ ಆಗಿ ಕೊಟ್ಟಿದ್ರು. ದಿಸ್ ಇಸ್ ಅ ರೋಸ್ಟೆಡ್ ಚಿಲ್ಲಿ ಆಯಿಲ್.
ಸೊ ನಾನು ಇವಾಗ ರೀಸೆಂಟಾಗಿ ಏನೇ ಸ್ಯಾಲೆಡ್ ಮಾಡಿದ್ರು, ಸೂಪ್ ಮಾಡಿದ್ರು, ಅದನ್ನ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಚಿಲ್ಲಿನೇ ಇಲ್ಲದೆ ಚಿಲ್ಲಿ ಅನಿಸುತ್ತೆ. ಸ್ಯಾಲೆಡ್ ಎಲ್ಲ ಸೂಪರ್ ಟೇಸ್ಟಿಯಾಗಿ ಬರುತ್ತೆ. ಇದು ಖಾಲಿ ಆದ್ಮೇಲೆ ನಾವು ಹೊಸ ತರಿಸ್ಕೋಬೇಕು. ಬಟ್ ಇಟ್ ಈಸ್ ಸೋ ಅಮೇಝಿಂಗ್. ಇನ್ನೂ 2 ಏನೋ ಬಂದಿದೆ ಗೊತ್ತಾ, ಅದು ಎಲ್ಲಿ ಯೂಸ್ ಮಾಡೋದಂತ ನಂಗೆ ಗೊತ್ತಿಲ್ಲ. ಐ ಹ್ಯಾವ್ ನಾಟ್ ಯೂಸ್ಡ್ ಇಟ್, ಬಟ್ ನಿಮಗೆ ತೋರಿಸ್ತೀನಿ ಅದೇನು ಅಂತ. ಇದು ಒನ್ ಈಸ್ ಇದು ಜಿಂಜರ್ ಸಾಯ್ ವೆನಿಗರ್, ಮತ್ತು ಇದು ಇಂಡೋನೇಷಿಯನ್ ಚಿಲ್ಲಿ ಸಾಂಬಾಲ್ ಅಂತೆ. ನಾವೇನಕ್ಕಾದರೂ ಅದನ್ನು ಯೂಸ್ ಮಾಡ್ಬೋದು ಅನ್ನೋ ಇನ್ಫಾರ್ಮೇಷನ್ ನಿಮಗೆ ಗೊತ್ತಿದ್ರೆ ಪ್ಲೀಸ್ ನಮ್ಗೆ ಹೇಳಿ. ಸೊ ಅಕಾರ್ಡಿಂಗ್ಲಿ ನಾನು ಯೂಸ್ ಮಾಡ್ತೀನಿ. ಬಟ್ ಚಿಲ್ಲಿ ಸಾಸ್ ಅಂತೂ ನೆಕ್ಸ್ಟ್ ಲೆವೆಲ್ ಸಕ್ಕದಾಗೈತೆ. ನಮ್ಮ ಮಮ್ಮಿ ಪ್ಲೇಟಿಂಗೂ ಮಾಡಿಬಿಟ್ರು ಸೂಪ್ನ. ನೋಡಿ ಎಷ್ಟು ಡಿಲಿಷಿಯಸ್ ಆಗಿ ಕಾಣ್ತಾ ಇದ್ದೀವಿ. ಟ್ರೈ ಮಾಡೋಣ, ಟೇಸ್ಟ್ ಮಾಡೋಣ. ಮಮ್ಮಿ ಕ್ವಿಕ್ಕಾಗಿ ಔಟ್ಫಿಟ್ ಚೇಂಜ್ ಮಾಡ್ಕೊಂಡು ಬಂದು ಇವಾಗ ಸೂಪನ್ನು ಟ್ರೈ ಮಾಡುತ್ತಿರುವರು. ಬಿರ್ಬಿರ್ನೆ ಅಯ್ಯೋ ಬಿಸಿ ಬಿಸಿ ಹಾಕೊಂಡ್ಬಿಡ್ಲ ಬೈಗೆ ಹಾಕೊಂಡ್ಬಿಡ್ಬೇಕಂಗೆ. ಮಗಳ ಮೇಲೆ ಪ್ರೀತಿ ಇದ್ರೆ ಅಷ್ಟಾದ್ರೂ ಮಾಡು. ಅಂತವ್ರು ಏನಾದ್ರು ತಂದು ಸುರಿದ್ಬಿಟ್ಟು ಬೆಂಕಿ ಹಚ್ಬಿಡ್ಬೇಕಪ್ಪ. ಛೀ, ಏನು ಮಾತಾಡ್ತೀವಿ ನೋಡು. ಮತ್ತೆ ಪ್ರೀತಿ ಅಂದ್ರೆ ಬಿಸಿ ಬಿಸಿ ತಿನ್ನೋದು ಪ್ರೀತಿನ? ಹೌದು, ಕುಡಿಯೋದು ಪ್ರೀತಿನ? ಹೌದು. ಮಗಳು ಮಾಡೋಳು ಅಂದಮೇಲೆ ಸುಡು ಗಂಟ್ಲು ಉಯ್ಕೋಬೇಕಂಗೆ. ಚೆನ್ನಾಯ್ತು, ನಿಜವಾಗ್ಲು ಚೆನ್ನಾಯ್ತು. ತರಕಾರಿ ಎಲ್ಲ ಚೆನ್ನಾಗಿ ಬೆಳೆಯುತ್ತೆ. ನೋಡೋಣ ನಮ್ಮ ಮಮ್ಮಿ ಡೌ ಮಾಡ್ತಿದಾರ ಅಥವಾ ನಿಜವಾಗ್ಲೂ ಹೇಳ್ತಿದಾರ ಅಂತ ನಾನು ಟ್ರೈ ಮಾಡ್ತೀನಿ. ಬಿಸಿ ಬಿಸಿ. ಈಗ ನೀನು ಸುರ್ಕೋ. ಮಮ್ಮಿ ಮೇಲೆ ಪ್ರೀತಿ ಇದ್ರೆ ನೀನು ಆ ಬಿಸಿ ಬಿಸಿ ಎತ್ತಂಗೆ ಉಯ್ಕೊ ನೋಡ್ತೀನಿ. ಆ್ಯಕ್ಚುಲಿ ಚೆನ್ನಾಗಿದೆ. ನಾವು ಗೊತ್ತಲ್ಲ ಯಾರು ಹಿಂದೇಳಿ ಕಾರ್ನ್ ಸ್ಟಾರ್ಚೇ ಇಲ್ಲದೆ ನಾವು ಕಾರ್ನ್ ಸೂಪ್ ಮಾಡಿದ್ವಿ. ಕಾರ್ನ್ ಆ್ಯಂಡ್ ವೆಜಿಟೇಬಲ್ ಸೂಪ್ ಸಖತ್ತಾಗಿದೆ. ನಾವು ಇವಾಗ ಸೂಪ್ ಕುಡಿದ್ಬಿಟ್ಟು ಮಲ್ಕೋತೀವಿ. ನನಗೆ ಒಂದು ಸ್ವಲ್ಪ ಆಫೀಸ್ ಕೆಲಸ ಇದೆ, ಮುಗಿಸ್ಬಿಟ್ಟು ಮಲ್ಕೋಬೇಕು. ಯಾಕಂದರೆ ಬೆಳಗ್ಗೆ ಬೇಗ ಎದ್ದೋಗ್ಬೇಕು ಜಿಮ್ಗೆ. ನಾಳೆ 8 o'clock ಕ್ಲಾಸು. ಲೆಟ್ಸ್ ಸಿ ಯು ಟುಮಾರೋ. ಇವತ್ತಿಗಿಷ್ಟೇ, ಬಾಯ್. ಹಲೋ ಗೈಸ್, ನಾಟ್ ಅ ಗುಡ್ ಮಾರ್ನಿಂಗ್ ಬಟ್ ಸ್ಟಿಲ್ ಅ ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆ ಲೇಟಾಗಿ ಹೋಗಿತ್ತು. ಸೊ ಲೇಟಾಗಿ ಹೋಗಿತ್ತು ಅಂತ ನಾನು ವ್ಲಾಗ್ ಮಾಡದೆ ಹೋಗ್ಬಿಟ್ಟೆ. ಬಟ್ ಇವತ್ತು ಇಂಟೆನ್ಸ್ ಒಂದು ಬರ್ನ್ ಸೆಷನ್ ತೊಗೊಂಡಿದ್ದೆ. ಎಷ್ಟೊಂದು ದಿನ ಆದಮೇಲೆ ನಾನು ಬರ್ನ್ ಸೆಷನ್ ತೊಗೊಂಡಿದ್ದು. ಆ್ಯಂಡ್ ಇಟ್ ವಾಸ್ ನೈಸ್. ಹೋಗಿ ಎಳ್ನೀರು ಕುಡಿಯೋಣ ಬನ್ನಿ. ಆ ರೋಡಲ್ಲಿ ಲಾಡ್ ಆಫ್ ಡಿಸ್ಟರ್ಬೆನ್ಸ್ ಇರುತ್ತೆ. ಆನ್ ಆಗಿದೆ. ಸೊ ಲಾಡ್ ಆಫ್ ಡಿಸ್ಟರ್ಬೆನ್ಸ್ ಇರುತ್ತೆ, ಅದಕ್ಕೆ ಜಾಸ್ತಿ ಮಾತಾಡೋಕ್ಕಾಗಲಿಲ್ಲ. ಬಟ್ ಬೆಳಗ್ಗೆ ನಮ್ಮ ಫಾಲೋವರ್ ಒಬ್ಬರು ಸಿಕ್ಕಿದ್ರು ನಮಗೆ. ಚಿಕ್ಕಪೇಟಿಂದ ಬರ್ತಾರಂತೆ ಇಲ್ಲಿಗೆ ಜಿಮ್ಗೆ. ವಾಟ್ ಬೆಳಗ್ಗೆ ಅಷ್ಟು ದೂರದಿಂದ ಬರ್ತೀರಾ ಅಂತ. ಬಟ್ ಇಟ್ ವಾಸ್ ವೆರಿ ನೈಸ್. ಅವ್ರ ಜೊತೆ ಮಾತಾಡಿದ್ದು. ಅವರು ಹೇಳ್ತಾಯಿದ್ರು, ನೀವು ರೀಸೆಂಟಾಗಿ ಮಾಡಿದ್ದು ಥ್ಯಾಂಕ್ಸ್ ಅಣ್ಣ, ನೀವು ರೀಸೆಂಟಾಗಿ ಮಾಡಿದ್ದು ಆ ಪೀರಿಯಡ್ಸ್ದು ರೀಲ್ಸ್ ನಂಗೆ ತುಂಬ ಇಷ್ಟ ಆಯಿತು ಅಂತ. ಆ್ಯಂಡ್ ಪಾರ್ಟ್ 3 ಬಗ್ಗೆ ಯೋಚನೆ ಮಾಡ್ತಾಯಿದ್ದೀನಿ. 1 and 2 ಎಲ್ಲ ಮುಗಿಸ್ಬಿಟ್ಟಿದ್ದೀನಿ. ಪಾರ್ಟ್ 3 ಏನಿರುತ್ತೆ ಅಂತ ನಾನು. ಬಟ್ ಖುಷಿ ಆಯಿತು ಬೆಳಗ್ಗೆನೇ ಫಾಲೋವರ್ಸ್ ಸಿಕ್ಕಿದ್ದು. ಇವಾಗ ಎಳ್ನೀರು ಕುಡಿತಾ ಇದ್ದೀನಿ. ಹೋಗ್ತಾ ಹಂಗೆ ವಾಲ್ನಟ್ ಮತ್ತು ಗ್ರೀನ್ ಟೀ ತೊಗೊಂಡು ಹೋಗಬೇಕು. ಸೊ ಎಳ್ನೀರು ಕುಡಿದ್ಬಿಟ್ಟು ಆ ಕೆಲಸ ಮಾಡೋಣ. ಆಲ್ಸೋ ಸುಮಾರು ವರ್ಷಗಳೇ ಆಯಿತು ನಾನು ಎಳ್ನೀರು ಕುಡಿಬೇಕಾದ್ರೆ ಸ್ಟ್ರಾ ಯೂಸ್ ಮಾಡಲ್ಲ. ಹಂಗೆ ಕುಡಿಯೋದು ಕಲ್ತಿದ್ದೀನಿ. ಸೊ ಹಾಗೆ ಕುಡಿತೀನಿ. ಒಂದು ಸ್ಟ್ರಾಯನ್ನು ನಾವು ಯೂಸ್ ಮಾಡದೆ ಹೋದರೆ ಎಷ್ಟೊಂದು ಕನ್ಸಂಪ್ಷನ್ ಆಫ್ ಪ್ಲಾಸ್ಟಿಕ್ನ ಉಳಿಸ್ಬೋದು. ಆ್ಯಂಡ್ ಪ್ಲಾಸ್ಟಿಕ್ನ ನಮ್ಮ ಭೂಮಿ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ. ಅದೆಲ್ಲ ಹೋಗಿ ಮುಂದಕ್ಕೆ ಕಸ ಕಡ್ಡಿ ಆಗುತ್ತೆ. ಸೊ ಅದಕ್ಕೆ ನಮ್ಮ ಕೈಲಾದಂಥ ಅಳಿಲು ಸೇವೆ ಅಂದ್ಕೊಳ್ಳಿ ಭೂಮಿ ತಾಯಿಗೆ. ಬೆಸ್ಟಿಂಗ್ ಎವರ್. ನಮ್ಮ ಮನೆ ಹತ್ರನೇ ಇರೋ ಸೂಪರ್ ಮಾರ್ಕೆಟ್ ರೀಚ್ ಆಗಿದ್ದೀನಿ. ಆಲ್ಸೋ ನಿಮ್ಗೊಂದು ವಿಷಯ ಹೇಳೋದಿತ್ತು ಬಟ್ ಮರ್ತೋಗಿತ್ತು. ಸದಾಶಿವ ನಗರಲ್ಲಿ ಕಲ್ಟ್ದು ಜಿಮ್ ಆ್ಯಂಡ್ ಗ್ರೂಪ್ ಕ್ಲಾಸಸ್ ಬರುತ್ತೆ. ಎಲ್ಲಿ ಬರುತ್ತೆ ಗೊತ್ತಾ? ಸೊ ಇಫ್ ಯು ಸಿ ಅಲ್ಲಿ ಒಂದು ಮೆಡಾಲ್ ಕಾಣ್ತಾ ಇದೆಯಲ್ವಾ, ಅಲ್ಲಿ ಇಫ್ ಯು ಸಿ ಆ ಬ್ಲೂ ಕಲರ್ ಇದೆಯಲ್ಲ, ಅದು ಇವಾಗ ಸದ್ಯಕ್ಕೆ ಮೆಡಾಲ್ ಇದೆ. ಬಟ್ ಅಲ್ಲಿ ಗ್ರೂಪ್ ಕ್ಲಾಸಸ್ ಬರುತ್ತಂತೆ. ಸೊ ಐ ಆಮ್ ಜಸ್ಟ್ ಥಿಂಕಿಂಗ್ ಆ ಜಿಮ್ ಬರೋವರೆಗೂ ವೆಯ್ಟ್ ಮಾಡಿ ಅಲ್ಲಿ ಹೋಗ್ಲಾ, ಅಥವಾ ಸೆಪ್ಟೆಂಬರ್ಗೆ ಹೆಂಗಿದ್ರು ಆಗೋಗುತ್ತೆ ಬೇರೆ ಕಡೆ ಹೋಗಲ್ಲ ಅಂತ. ಸೊ ಐಮ್ ಸ್ಟಿಲ್ ಥಿಂಕಿಂಗ್. ಇಲ್ಲಿ ಬಂದರೆ ನಂಗೆ ಕೊರಿಯನ್ ನೂಡಲ್ಸ್ ನೋಡಬೇಕು ಅನಿಸುತ್ತೆ, ನೋಡಿದ್ರೆ ತಿನ್ನಬೇಕು ಅನಿಸುತ್ತೆ. ಆ ಸೆಕ್ಷನ್ಗೆ ಹೋಗೋಲ್ಲ ನಾನಿವತ್ತು. ಎಲ್ಲಿದೆ ಗ್ರೀನ್ ಟೀ? ಸೊ ಎಂಟ್ರೆನ್ಸ್ನಲ್ಲಿ ಈ ಒಂದು ಸೂಪರ್ ಮಾರ್ಟ್ನಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಇಟ್ಟಿರ್ತಾರೆ. ಸೊ ಎಷ್ಟು ವೆರೈಟೀಸ್ ಆಫ್ ಡ್ರೈ ಫ್ರೂಟ್ಸ್ ಇದೆ ಗೊತ್ತಾ ಇಲ್ಲಿ. ಆ್ಯಂಡ್ ನನ್ನ ಕಣ್ಣಿಗೆ ಬಿದ್ದಿದ್ದು ಕ್ಯಾಡ್ಬರಿ ಟೆಂಪ್ಟೇಷನ್ಸ್ ಆಲ್ಮಂಡ್ ಟ್ರೀಟ್. ಅದು ಎಷ್ಟು ಹುಚ್ಚಿ ಥರ ನಾನು ಈ ಚಾಕ್ಲೇಟ್ನ ತಿಂದಿದ್ದೀನಿ ಗೊತ್ತಾ. ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ, ಕಾಲೇಜ್ಗೆ ಹೋಗ್ಬೇಕಾದ್ರೆ ಎಷ್ಟೊಂದು ದಿನಗಳ ಗಟ್ಟಲೆ ದುಡ್ಡು ಕೂಡಿಟ್ಟು ತೊಗೊಂಡು ತಿಂತಾಯಿದ್ದೆ. ಅಷ್ಟು
ಅಷ್ಟು ಇಷ್ಟ ನನಗೆ ಈ ಚಾಕ್ಲೇಟ್ ಅಂದರೆ. ಆ್ಯಂಡ್ ಇದು ನೋಡೋಕ್ಕೆ ಹಳ್ಸಲಿನ ಬೀಜದ ಥರ ಇದೆ ಅಲ್ವಾ, ಇದೇನು ಹಳ್ಸಲಿನ ಬೀಜ ಮಾಡ್ತಾಯಿದ್ದಾರೆ ಅಂತ ನೋಡಿದ್ರೆ ಅದೇನು ಬ್ರಾಜಿಲ್ ನಟ್ಸ್ ಅಂತೆ. ನನಗಂತೂ ಗೊತ್ತಿಲ್ಲ ಅದೇನು ಅಂತ, ನಿಮ್ಗೇನಾದರೂ ಗೊತ್ತಿದ್ರೆ ಹೇಳಿ. ಆ್ಯಂಡ್ ಪೀಕನ್ ನಟ್ಸ್ ಅಂತೂ ನಂಗೆ ಗೊತ್ತು. ಆರ್ಟ್ ಆಫ್ ಡಿಲೈಟ್ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿ ಪೀಕನ್ ನಟ್ಸ್ ಬ್ರೌನಿ ಸಿಗುತ್ತೆ. ಫಸ್ಟ್ ಕ್ಲಾಸ್ ಆಗಿರುತ್ತೆ ಆ ಬ್ರೌನಿ. ಗೈಸ್ 484 ರೂಪೀಸ್ ಲಿಟ್ರಲಿ ಅಳ್ತಾ ಇದ್ದೀನಿ ನಾನು. ಬೆಳಿಗ್ಗೆ ಎಂಥ ಟ್ಯಾಕ್ಸು. ಹಿಂಗೆ ಎಲ್ಲಾದರೂ ಒಳ್ಳೆ ಕಡೆ ಡ್ರೈ ಫ್ರೂಟ್ಸು ಕಮ್ಮಿ ಬೆಲೆಯಲ್ಲಿ ಸಿಗುತ್ತೆ ಅಂತಂದರೆ ದಯವಿಟ್ಟು ತಿಳಿಸಿ, ನಾನು ಮಮ್ಮಿ ಹೋಗಿ ತೊಗೊಂಡು ಬರ್ತೀವಿ. ದಿಸ್ ಇಸ್ ಟು ಮಚ್, ವೆರಿ ಮಚ್ ಕಾಸ್ಟ್ಲಿ. ಅಥವಾ ನಿಮ್ಮ ಮನೆ ಹತ್ರನೂ ಇಷ್ಟೇ ಪ್ರೈಸ್ ಇದೆಯಾ ಅಂತ ಹೇಳಿ. ಸೊ ಇವಾಗ ತಾನೇ ನಾನು ಮನೆಗೆ ಬಂದಿದ್ದೀನಿ. ಫಸ್ಟ್ ಸಿಕ್ಕಿದೆ ಚಾಕ್ಲೇಟ್. ಲೈಕ್ ಐ ಸೆಟ್, ಇದನ್ನು ನಾನು ಬ್ಯಾಗಲ್ಲಿ ಇಟ್ಕೊಂಡು ಸಂಡೇವರೆಗೂ ವೆಯ್ಟ್ ಮಾಡಿ ಸಂಡೇ ತಿಂತೀನಿ. ನಾನು ಸ್ಕೂಲಲ್ಲೆಲ್ಲ ಇರುವಾಗ ಸಿಕ್ಕಾಪಟ್ಟೆ ತಿಂತಾಯಿದ್ದೆ ಈ ಚಾಕ್ಲೇಟ್ನ. ಲೈಕ್ ಲಿಟ್ರಲಿ ಯಾವಾಗ ಇದು 80 ರೂಪಾಯಿನೂ 75-80 ರೂಪೀಸ್ ಇರುತ್ತೆ ಅನ್ಸುತ್ತೆ. ಸೊ ಒಂದು ತಿಂಗಳವರೆಗೂ ದುಡ್ಡನ್ನ ಕೂಡಿಟ್ಬಿಟ್ಟು ಇದೊಂದು ಚಾಕ್ಲೇಟ್ ತೊಗೊಂಡು ತಿಂತೀನಿ. ನಂಗೆ ಇದಂದರೆ ಸಿಕ್ಕಾಪಟ್ಟೆ ಇಷ್ಟ. ಆ್ಯಂಡ್ ಮೊನ್ನೆ ತಾನೇ ನೆನೆಸ್ಕೊಳ್ತಾ ಇದ್ದೆ ಟೆಂಪ್ಟೇಷನ್ ಆಲ್ಮಂಡ್ ಟ್ರೀಟ್ ಎಷ್ಟು ದಿನ ಆಗೋಯ್ತು ತಿಂದು ಅಂತ. ನೋಡ್ತಾ ಇದ್ದಂಗೆ ಇವತ್ತು ಅದೇ ಕಾಣಿಸ್ತಾ. ಸೊ ಐ ವಾಸ್ ಲೈಕ್ ಐ ಹ್ಯಾವ್ ಟು ಬೈ ಇಟ್. ವೆಯ್ಟ್ ಮಾಡಿ ಆದರೂ ತಿನ್ನೋಣ, ಬಟ್ ತಿನ್ನೋಣ ಅಂತ ಇದೊಂದು ತೊಗೊಂಡೆ. ಆ್ಯಂಡ್ ಆರ್ಗ್ಯಾನಿಕ್ ಗ್ರೀನ್ ಟೀ ಈಸ್ ಒನ್ ಆಫ್ ದ ಬೆಸ್ಟ್ ಗ್ರೀನ್ ಟೀ ಹ್ಯಾಂಡ್ಸ್ ಡೌನ್. ಚೆನ್ನಾಗಿರುತ್ತೆ, ಫ್ಲೇವರು ಚೆನ್ನಾಗಿರುತ್ತೆ, ಕಹಿನೂ ಅನ್ಸಲ್ಲ. ಸೊ ಸದ್ಯಕ್ಕೆ ನಾವು ಈ ಒಂದು ಟೀನ ಕುಡಿತಾ ಇದ್ವಿ, ಆಲಾಂಗ್ ಟೀ ಅಂತ. ಬಟ್ ಇದರಲ್ಲಿ ಬಂದ್ಬಿಟ್ಟು ಆಲಾಂಗ್ ಸೊಪ್ಪೆ ಇರುತ್ತೆ. ಇದರಲ್ಲಿ ಇಂಗ್ರೀಡಿಯೆಂಟ್ಸ್ ನೀವು ನೋಡಿದ್ರೆ ಬರೀ ಆಲಾಂಗೆ, ಬೇರೆ ಏನೂ ಇಂಗ್ರೀಡಿಯೆಂಟ್ಸ್ ಇಲ್ಲ. ಸೊ ಇದು ಸೊಪ್ಪು ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿದೆ ನೋಡೋಕ್ಕೆ, ನೋಡಿ. ಸೊ ಅದಕ್ಕೇನೆ ಇದನ್ನು ಅವಾಗ ಕುಡಿಯೋಣ. ಆ್ಯಂಡ್ ಗ್ರೀನ್ ಟೀನ ಎವ್ರಿ ಡೇ ಕುಡಿಯೋಣ ಅಂತ ಈ ಗ್ರೀನ್ ಟೀ ತೊಗೊಂಡು ಬಂದೆ. ನೆಕ್ಸ್ಟು 250 ಗ್ರಾಮ್ಸ್ಗೆ ನಾನು 480 ರೂಪೀಸ್ ಪೇ ಮಾಡಿದ್ದೀರಲ್ಲ. ಎನಿವೇಸ್ ಇಟ್ ಈಸ್ ವೆರಿ ವೆರಿ ಗುಡ್ ಫಾರ್ ಹೆಲ್ತ್ ವಾಲ್ನಟ್ಸ್. ಸೊ ವಾಲ್ನಟ್ಸ್ ಬಂದ್ಬಿಟ್ಟು ಸ್ಕಿನ್ನ ಚೆನ್ನಾಗಿಡುತ್ತೆ. ಆ್ಯಂಡ್ ಒಮೆಗಾ 3 ಇರುತ್ತೆ ಇದರಲ್ಲಿ ಜಾಸ್ತಿ. ಸೊ ವೆರಿ 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 ನ್ಯೂಟ್ರಿಷಿಯಸ್. ನಾನು ಬಂದ್ಬಿಟ್ಟು ಡ್ರೈ ಫ್ರೂಟ್ಸ್ನ ಆ ಕತೆಗೆ ಬರ್ತೀನಿ. ಆ್ಯಂಡ್ ಫ್ಲ್ಯಾಕ್ಸ್ ಸೀಡ್ಸ್ ತುಂಬ ಚೀಪ್ ಆ್ಯಂಡ್ ಬೆಸ್ಟ್. 250 ರೂಪೀಸ್, 225 ರೂಪೀಸ್. ಇದು ನಾವು ರಾತ್ರಿ ಹೊತ್ತು ಯೂಶಲಿ ಇವಾಗ ಸ್ಯಾಲೆಡ್ ತಿಂತೀವಲ್ಲ, ಸೊ ಆ ಸ್ಯಾಲೆಡ್ಗೆ ಇದನ್ನು ಮಿಕ್ಸಿ ಮಾಡಿ ಇಟ್ಬಿಟ್ಟು ಅದ್ರ ಮೇಲೆ ಡ್ರಿಸಲ್ ಮಾಡ್ಕೊಂಡು ತಿನ್ನೋಕ್ಕೆ ಅಂತ ತೊಗೊಂಡು ಬಂದೆ. ಸೊ ಇಷ್ಟು ಕತೆ. ಆ್ಯಂಡ್ ನಾನು ಏನಕ್ಕೆ ಅಯ್ಯೋ ನಮ್ಮ ಮಮ್ಮಿ ಎಲ್ಲ ಪ್ಯಾಕ್ ಮಾಡಿ ಇಟ್ಬಿಟ್ಟು ಹೋಗಿದ್ದಾರ ಇಲ್ಲ. ಸೊ ಏನಕ್ಕೆ ವಾಲ್ನಟ್ಸ್ ತಂದೆ ಅಂತಂದರೆ, ಇವರು ಒಬ್ಬರು ಯೂಟ್ಯೂಬರ್ ಇದ್ದಾರೆ, ಹಿಸ್ ನೇಮ್ ಇಸ್ ಫಿಟ್ ಟ್ಯೂಬರ್ ಅಂತ. ಸೊ ಅವ್ರದ್ದು 2 ಚಾನಲ್ ಇದೆ, ಫಿಟ್ ಟ್ಯೂಬರ್ ಅಂತ ಒಂದಿದೆ, ಫಿಟ್ ಟ್ಯೂಬರ್ ಹಿಂದಿ ಅಂತ ಒಂದಿದೆ. ಸೊ ಆ 2 ಚಾನಲಲ್ಲೂ ಆಲ್ಟರ್ನೇಟ್ ಫ್ರೈಡೇಸ್ ಅವರು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾರೆ. ಅವ್ರು ಮಾತಾಡೋದು ಆ್ಯಂಡ್ ದ ವೇ ಹಿ ರಿಸರ್ಚಸ್ ಎವ್ರಿಥಿಂಗ್ ಆ್ಯಂಡ್ ನಮಗೆ ಕಂಟೆಂಟ್ ಕೊಡೋದಿದೆಯಲ್ಲ, ಇಟ್ ಈಸ್ ಸೋ 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 ಬ್ಯೂಟಿಫುಲ್. ಯಾಕಂದರೆ ವಿತ್ ಪ್ರಾಕ್ಟಿಕಲ್ ಅವ್ರು ಏನೇ ಹೇಳಿದ್ರು ಪ್ರಾಕ್ಟಿಕಲಾಗಿ ಅದನ್ನು ಅವರೇ ಟ್ರಯಲ್ ಆ್ಯಂಡ್ ಎರರ್ ಮಾಡಿ ಏನೇನೋ ರಿಸರ್ಚ್ ಮಾಡಿ ಪಾಪ ಅಷ್ಟು ಒಳ್ಳೆ ಕಂಟೆಂಟ್ನ ಅವ್ರು ಅಪ್ಲೋಡ್ ಮಾಡ್ತಾರೆ. ಆ್ಯಂಡ್ ಬ್ರ್ಯಾಂಡ್ಸ್ಗಳನ್ನ ಹೆಂಗೆ ಕೆಳಗೆಳಿತಾರೆ ಅಂತಂದರೆ, ನಾಟ್ ಲೈಕ್ ಅವ್ರೇನೋ ತಪ್ಪು ಮಾಡದೆ ಇವ್ರು ಕೆಳಗಡಿತಾ ಇದ್ದಾರೆ ಅಂತಲ್ಲ. ಇವಾಗ ಫ್ರೂಟ್ಸ್ ಇದೆ, ಡ್ರೈ ಫ್ರೂಟ್ಸ್ ಇದೆ, ಅದು ಇದು ಇದೆ ಅಂತ ಹೇಳ್ತಾರಲ್ಲ. ಸೊ ಅಲ್ಲಿ ನೋಡಿದ್ರೆ ಬರೀ 10% ಇರುತ್ತೆ, 5% ಇರುತ್ತೆ. ಆ್ಯಂಡ್ ನೋಡಿದ್ರೆ ಪಾಮ್ ಆಯಿಲ್ ಯೂಸ್ ಮಾಡಿರ್ತಾರೆ, ಹೆಲ್ದಿ ಅಂತಾರೆ ಅಂತ. ಆ ಥರ ಬ್ರ್ಯಾಂಡ್ಗಳನ್ನೆಲ್ಲ ಸಖತ್ತಾಗಿ ರುಬ್ತಾರೆ ಹಾಕ್ಕೊಂಡು ಪಾಯಿಂಟ್ಸ್ ಟು ಪಾಯಿಂಟ್ಸ್ ಕರೆಕ್ಟಾಗಿ ಹೇಳಿ. ಆ್ಯಂಡ್ ತುಂಬ ಬ್ರ್ಯಾಂಡ್ಸ್ ಬಗ್ಗೆ ಅದ್ರ ರಿಯಾಲಿಟಿ ಬಗ್ಗೆ ನಾನು ಅವ್ರ ವಿಡಿಯೋ ನೋಡ್ತಾ ಕಲಿತೆ. ಸೊ ನಾನು ಸ್ಟಾರ್ಟಿಂಗ್ ಅವ್ರ ವಿಡಿಯೋನ ಫಸ್ಟ್ ಟೈಮ್ ನೋಡಿದಾಗ ಯಾಕೆ ಇವ್ರಿಗಿನ್ನ ಯಾವುದು ಬ್ರ್ಯಾಂಡ್ ಬಂದು ಹುಡ್ಕೊಂಬಂದು ಹೊಡೆದಿಲ್ಲ ಅಂದ್ಕೊಳ್ತಾ ಇದ್ದೆ ನಾನು. ಸೊ ಆ ಥರ ಹಿ ಬ್ರಿಂಗ್ಸ್ ಔಟ್ ಬ್ರ್ಯಾಂಡ್ಸ್ ಲೈಕ್ ಎನಿಥಿಂಗ್. ಆ್ಯಂಡ್ ಅದಕ್ಕೆ ಆಲ್ಟರ್ನೇಟಿವ್ ಆಯುರ್ವೇದಿಕ್ ಪ್ರಕಾರ ಏನಿದೆ ಆ್ಯಂಡ್ ಅವರೇ ರಿಸರ್ಚ್ ಮಾಡಿ ಯಾವ್ದು ಬೆಸ್ಟ್ ಆಗಿದೆ, ಅದರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಇದೆ, ಇದು ಯೂಸ್ ಮಾಡಿದರೆ ಹೆಂಗಿರುತ್ತೆ. ಆ್ಯಂಡ್ ನಾಟ್ ಲೈಕ್ ಸಿಕ್ಕಾಬಟ್ಟೆ ಬಜೆಟ್ ಇರುತ್ತೆ, ನಾವು ಅಫೋರ್ಡ್ ಮಾಡೋಕ್ಕಾಗಲ್ಲ ಅನ್ನೋ ಥರ ಅಲ್ಲ. ಒಳ್ಳೆ ಬಜೆಟೆಡ್ ಪ್ರೈಸ್ನಲ್ಲೇ ತೋರಿಸ್ತಾರೆ. ಆ್ಯಂಡ್ ಐ ಲವ್ ಹಿಸ್ ಚಾನಲ್. ಎವ್ರಿ ಫ್ರೈಡೇ ನಾನು ಅವ್ರ ವಿಡಿಯೋ ಮಿಸ್ ಮಾಡದೆ ನೋಡ್ತೀನಿ. ಆ್ಯಂಡ್ ಅವರು ಹೇಳ್ಕೊಟ್ಟಂಥ ಕೆಲವು ಪ್ರಾಕ್ಟೀಸಲ್ಲಿ ಇದು ಒಂದಿದೆ, ಏನಂದರೆ ಬಾದಾಮಿ ಮತ್ತು ವಾಲ್ನಟ್, 4 ಬಾದಾಮಿ ಅಟ್ಲೀಸ್ಟ್ 2 ವಾಲ್ನಟ್ ನೆನೆಸ್ಬಿಟ್ಟು ರಾತ್ರಿ ಹೊತ್ತು ಬೆಳಗ್ಗೆ ಅದನ್ನು ಸಿಪ್ಪೆ ಬಿಡಿಸ್ಕೊಂಡು ತಿನ್ನಬೇಕು. ಆ್ಯಂಡ್ ವಾಲ್ನಟ್ ಮತ್ತು ಬಾದಾಮಿನ ಸಪ್ರೇಟಾಗಿ ನೆನೆಸ್ಬೇಕು. ಆ್ಯಂಡ್ ಇಲ್ಲಿ ಸ್ವಲ್ಪ ನೀರು ಕುಡಿದ್ಬಿಡ್ತೀನಿ. ಆ್ಯಂಡ್ ಇಲ್ಲಿ 2 ಅಂಜೀರು ತಿನ್ನೋಕೆ ಹೇಳಿದ್ದಾರೆ, ಬಟ್ ನನಗೆ ಅಂಜೀರು ಅಂದರೆ ಆಗೋದೇ ಇಲ್ಲ ಫಸ್ಟೇ. ಸೊ ಅದಕ್ಕೆ 1 ಅಂಜೀರು ಮತ್ತು 4 ದ್ರಾಕ್ಷಿ ತಿಂದೇ ಇರೋದು ನಾನು ಕೇಸರಿ ಬಾತು ಮತ್ತು ಪ್ರಸಾದ ಅಲ್ಲಿ ಇಲ್ಲಿ ದ್ರಾಕ್ಷಿ ಕೊಟ್ಟರೆ ನಂಗೆ ತಿನ್ನೋಕ್ಕೆ ಆಗಲ್ಲ. ಬಟ್ ಏನೂ ಮಾಡೋಕ್ಕಾಗಲ್ಲ, ಸ್ಕಿನ್ಗೆ ಒಳ್ಳೇದು ಅಂತ ಹೇಳಿದ್ಮೇಲೆ ತಿನ್ನಲೇಬೇಕಲ್ವಾ.
ಸೊ ಸ್ಕಿನ್ಗೆ ಒಳ್ಳೇದು, ಹಾರ್ಟ್ ಹೆಲ್ತ್ಗೆ ಒಳ್ಳೇದು, ಓವರ್ ಆಲ್ ಬಾಡಿಗೆ ತುಂಬ ಒಳ್ಳೇದು. ಅದಕ್ಕೆ ಇದನ್ನು ಫಾಲೋ ಮಾಡ್ತಾ ಇದ್ದೀನಿ. ತಪ್ಪದೆ ಸ್ವಲ್ಪ ದಿನ ಗ್ಯಾಪ್ ಕೊಟ್ಬಿಟ್ಟಿದ್ದೆ, ಅದಾದ್ಮೇಲೆ ಮತ್ತೆ ಇವಾಗ ಐ ಹ್ಯಾವ್ ಸ್ಟಾರ್ಟೆಡ್ ಇಟ್ ಲೈಕ್ 2 days ಬ್ಯಾಕಿಂದ. ಅದಕ್ಕೇ ವಾಲ್ನಟ್ಸ್ ಇಲ್ಲ ಅಂತ ಹೋಗಿ ತೊಗೊಂಡು ಬಂದಿದ್ದು. ಇವತ್ತು ರಾತ್ರಿಯಿಂದ ನೆನೆಸ್ಬಿಟ್ಟು ನಾನು ತಿನ್ನಬೇಕು ವಾಲ್ನಟ್ನ. ಬಟ್ ಸ್ವಲ್ಪ ಕಷ್ಟ, ಯಾಕಂದರೆ ನಂಗೆ ಅಂಜೀರ್ ಆಗಲ್ಲ. ನಿಮಗೆ ಯಾರಾದರೂ ಅಂಜೀರ್ ಇಷ್ಟ ಆದರೆ ಯು ವಿಲ್ ಲೈಕ್ ಇಟ್. ಅದು ಹೆಂಗಂದರೆ ಇವಾಗ ತಿಂದು ಮುಗಿಸ್ದೆ. ಸೊ ಅದರಲ್ಲಿ ತಿನ್ನೋ ವಿಧಾನನೂ ಹೇಳಿದ್ದಾರೆ. ಎಲ್ಲನೂ ಫಸ್ಟು ನಾವು ಅಗಿತಾ ಎಲ್ಲನೂ ಬಾಯಿಗೆ ಹಾಕೊಂಡ್ಮೇಲೆ ಚೆನ್ನಾಗಿ ಅಗಿಬೇಕು. ಒಳ್ಳೆ ಮಿಕ್ಸರ್ ಗ್ರೈಂಡರ್ ಥರ ಸಖತ್ ಪೇಸ್ಟ್ ಆಗಬೇಕು. ಅಷ್ಟು ಅಗ್ದು ತಿಂದ್ಬಿಟ್ಟು ನಾವು ಏನಕ್ಕೆ ಆಲ್ಮಂಡ್ ವಾಲ್ನಟ್ ಮತ್ತು ದ್ರಾಕ್ಷಿ ಅಂಜೀರನ್ನ ಸಪ್ರೇಟಾಗಿ ನೆನೆಸಿರ್ತೀವಿ ಅಂತಂದರೆ, ದ್ರಾಕ್ಷಿ ಮತ್ತು ಅಂಜೀರ್ದು ನೀರೇನಿದೆ ಅದನ್ನು ಕುಡಿಬೇಕು. ಸೊ ನಾನು ರಾತ್ರಿನೇ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನೆನೆಸಿರ್ತೀನಿ ಕುಡಿಯೋ ನೀರಲ್ಲೇ. ಸೊ ಆ ನೀರು ಕುಡಿತೀನಿ. ಆ್ಯಂಡ್ ಬ್ರೇಕ್ಫಾಸ್ಟ್ಗೆ ಇವತ್ತು ನಾನು ಏನು ತಿಂತಾಯಿದ್ದೀನಿ ಅಂದರೆ ಕಾಬೂಲ್ ಕಡಲೆಕಾಳು. ನನಗೊಬ್ಳಿಗೆ ಆಗೋಷ್ಟು ಮಾತ್ರ ನೆನೆಸಿಟ್ಟಿದೆ. ಸೊ ಅದ್ರದ್ದು ಏನಾದ್ರು ಒಂದು ಮಾಡ್ಕೋಬೇಕು. ಸುಮ್ಮನೆ ಸಲಾಡ್ ಥರ ಏನಾದ್ರು ಒಂದು ಮಾಡ್ಕೊಂಡು ತಿಂತೀನಿ. ಬಿಕಾಸ್ ಕಾಬೂಲ್ ಚೆನ್ನಾಗಿ ಹ್ಯಾಸ್ ಲಾಡ್ ಆಫ್ ಪ್ರೋಟೀನ್ ಆ್ಯಂಡ್ ಫೈಬರ್ ಕೂಡ ಇದೆ. ಐಡಿಯಲ್ ಬ್ರೇಕ್ಫಾಸ್ಟ್. ನಾನು ಹೇಳ್ದಂಗೆ ಐ ಆಮ್ ಟ್ರೈಯಿಂಗ್ ಟು ಈಟ್ ಜಾಸ್ತಿ ಪ್ರೋಟೀನ್ ಆ್ಯಂಡ್ ಫೈಬರ್ ಇನ್ ಈಚ್ ಮೀಲ್. ಸೊ ಅದಕ್ಕೆ ಆ್ಯಂಡ್ ಮಧ್ಯಾಹ್ನಕ್ಕೆ ಹೀರೆಕಾಯಿ ಪಲ್ಯ ಮಾಡಿದ್ದಾರೆ ನಮ್ಮಮ್ಮ. ಬಾಕ್ಸಿಗೂ ಹಾಕ್ಬಿಟ್ಟಿದ್ದಾರೆ, ವಿಚ್ ಈಸ್ ಅಗೇನ್ ಅ ಫೈಬರ್. ಅದು ಬಿಟ್ಟು ನಾನು ಸೌತೆಕಾಯಿ, ಕ್ಯಾರೆಟ್ ಕೂಡ ಕಟ್ ಮಾಡಿ ತೊಗೊಂಡು ಹೋಗ್ತೀನಿ. ಇನ್ನು ಚಪಾತಿ ಒಂದು ಮಾಡ್ಕೋಬೇಕು. ಚಪಾತಿ ಮಾಡ್ಕೊಂಡು ಬಾಕ್ಸ್ ಹಾಕೊಂಡು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ತಿನ್ಕೊಂಡು ಹೊರಡ್ತೀನಿ. ಆ್ಯಂಡ್ ಇವಾಗ ಎಣ್ಣೆ ಹಾಕ್ತೀನಿ ತಲೆಗೆ, ಬಿಕಾಸ್ ಎಷ್ಟೊಂದು ದಿನ ಹೋಗಿದೆ ಎಣ್ಣೆ ಹಾಕಿ. ಸೊ ಎಣ್ಣೆ ಹಾಕಿ ಸ್ನಾನ ಮಾಡಿಕೊಂಡು ಲಂಚ್ ಪ್ಯಾಕ್ ಮಾಡ್ಕೊಂಡು ಹೊರಡ್ತೀನಿ. ಸೊ ಇವಾಗ ಝೂಡಿಯೋನಲ್ಲಿ ಸೇಲ್ ಹಾಕಿದ್ದಾರೆ, ಝೂಡಿಯೋ ಅಂಡ್ ವೆಸ್ಟ್ ಸೈಡ್ನಲ್ಲಿ. ನಾನು ಟ್ರೈ ಮಾಡ್ತಾನೆ ಇದ್ದೀನಿ ಎಷ್ಟೊಂದು ದಿನ ಹೋಗ್ಬೇಕಂತ. ವೀಕೆಂಡ್ಸಲ್ಲಂತೂ ಹೋಗೋಕ್ಕಾಗಲ್ಲ. ಬಟ್ ವೀಕ್ ಡೇಸಲ್ಲೇ ಹೋಗೋಣ ಅಂತ ರಂಜುನೂ ಬರ್ತೀನಿ ಅಂದ್ಲು. ಬಟ್ ಏನಾಗ್ತಾಯಿದೆ ಅಂದರೆ ನನಗೆ ಎವ್ರಿ ಡೇ ಮೀಟಿಂಗ್ ಇದೆ. ನೆನ್ನೆನೂ ಇತ್ತು, ಇವತ್ತು ಇದೆ. ಇವತ್ತು ಹೋಗೋಕ್ಕಾಗಲ್ಲ, ರಂಜುಗೆ ಇನ್ಫಾರ್ಮ್ ಮಾಡಬೇಕು. ಹೋಪ್ಫುಲ್ಲಿ ನಾಳೆ, ಯಾಕಂದರೆ ಸಾಯಂಕಾಲ ಎಲ್ಲ ಹೋಗೋಕ್ಕಾಗಲ್ಲ, ಸಿಕ್ಕಾಪಟ್ಟೆ ರಶ್ ಇರ್ತಾರೆ. ಬೆಳಗ್ಗೆ ಅಥವಾ ಮಧ್ಯಾಹ್ನ ಹೋದರೆ ರಶ್ ಇರಲ್ಲ. ಆ್ಯಂಡ್ ನಾವು ಆರಾಮ್ಸೆ ನೋಡ್ಕೊಂಬರ್ಬೋದು ಅಂತ. ಫಿಂಗರ್ಸ್ ಕ್ರಾಸ್ಡ್ ಥರ್ಸ್ಡೇನಾರು ಹೋಗೋಕ್ಕಾಗತ್ತೆ. ಆ್ಯಂಡ್ ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್ ಗೈಸ್. ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ನೋಡಿದ್ದಕ್ಕೆ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಇತ್ತೀಚೆಗೆ ತುಂಬ ಜನ ಕಮೆಂಟ್ಸ್ ಮಾಡ್ತಾಯಿದ್ದಾರೆ ನನ್ನ ವ್ಲಾಗ್ಗೆ, ವಿಚ್ ಈಸ್ ಐ ಫೀಲ್ ಲೈಕ್ ಅನ್ಬಿಲೀವಬಲ್. ಐ ರಿಮೆಂಬರ್ ಯಾರು ಕಮೆಂಟೇ ಮಾಡಲ್ವಲ್ಲ ಗುರು ಅನ್ನೋದ್ರಿಂದ ಇವಾಗ ಎಲ್ಲರೂ ಕಮೆಂಟ್ ಮಾಡ್ತಾರೆ ಗುರು ಅನ್ನೋದು. ಆ ಫೀಲಿಂಗೇ ಚೆನ್ನಾಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಅಷ್ಟು ಟೈಮ್ ತೊಗೊಂಡು ಏನಾದರೂ ಒಂದು ಕಮೆಂಟ್ ಮಾಡಿ ಒಳ್ಳೆ ವಿಷಯಗಳನ್ನ ನನಗೆ ಹೇಳೋದಕ್ಕೆ. ಆ್ಯಂಡ್ ಮತ್ತೆ ಸಿಗೋಣ ಇನ್ನೊಂದು ಎಕ್ಸೈಟಿಂಗ್ ವ್ಲಾಗ್ನಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್. ಹೋಗ್ತಾ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್. ಬಾಯ್.